السلام عليكم ورحمة الله وبركاته. الحمد لله رب العالمين. اللهم صل على محمد وعلى آله وأصحابه أجمعين. أما بعد. ಆದರಣೀಯ ಸಹೋದರ ಸಹೋದರಿಯರೇ, ರಾತ್ರಿಯ ನಮಾಜ್ನ ಬಗ್ಗೆ ಒಂದಿಷ್ಟು ಮಾಹಿತಿ ತಮ್ಮಲ್ಲಿ ಹಂಚಬಯಸ್ತೇನೆ. ರಾತ್ರಿಯಲ್ಲಿ ಮೊದಲನೇದಾಗಿ ಕಡ್ಡಾಯ ನಮಾಜ್ ಆದಂತಹ ಇಶಾ ನಮಾಜ್ ಇದೆ. ಅಂದರೆ ದಿನದ ಕೊನೆಯ ನಮಾಜ್ ಇಶಾ 5ನೇ ನಮಾಜ್. ಆ ನಮಾಜನ್ನು ಯಾರಾದರೂ ಇಮಾಮ್ ಜಮಾತ್ ಜೊತೆ ನಿರ್ವಹಿಸಿದರೆ ಪ್ರವಾದಿಯವರಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಫಕನ್ನಮ ಕಾಮ ನಿಸ್ಫಲ್ ಲೈಲ್. ಆ ವ್ಯಕ್ತಿಯು ರಾತ್ರಿಯ ಅರ್ಧಾಂಶವನ್ನು ಆರಾಧನೆಯಲ್ಲಿ ಅಥವಾ ನಮಾಜ್ನಲ್ಲಿ ಕಳೆದಂತೆ. ಅಂದರೆ ಮನ್ಸಲ್ಲಮ ಇಮಾಮರ ಜೊತೆ ನಮಾಜ್ ನಿರ್ವಹಿಸಿದರೆ ಅರ್ಧ ರಾತ್ರಿ ಅವನು ಇಬಾದತ್ ಮಾಡಿದ್ದಕ್ಕೆ ಸಮಾನ ಎಂಬುದಾಗಿ. ಅದೇ ರೀತಿ ಮನ್ಸಲ್ಲ ಸಲಾತುಲ್ ಫಜ್ರ್, ಬೆಳಿಗ್ಗಿನ ನಮಾಜ್, ಪ್ರಭಾತದ ನಮಾಜ್, ಅಂದರೆ ದಿನದ ಮೊದಲ ನಮಾಜ್ ಯಾರಾದರೂ ಇಮಾಮ್ ಜಮಾತ್ನಲ್ಲಿ ನಿರ್ವಹಿಸಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಫಕಅನ್ನಮ ಸಲ್ಲ ಲೈಲ ಕುಲ್ಲ, ಅವನು ಸಂಪೂರ್ಣ ರಾತ್ರಿ ಆರಾಧನೆ ಮಾಡಿದಂತೆ ಪ್ರತಿಫಲ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಎರಡನೇದಾಗಿ ನನ್ನ ಸಹೋದರ ಸಹೋದರಿಯರೇ, ಯಾರಾದರೂ ರಾತ್ರಿ ಮಾಡುವಂತಹ ನಮಾಜ್, ಅದು ಇಶಾ ನಮಾಜ್, ನಂತರ ತರಾವಿ ನಮಾಜ್, ನಂತರ ವಿತ್ರ್ ನಮಾಜ್, ಈ 3 ನಮಾಜ್ಗಳು ಒಂದು ವ್ಯಕ್ತಿ ಇಮಾಮರ ಜೊತೆಯಲ್ಲಿ ನಿರ್ವಹಿಸಿದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಫಕಅನ್ನಮ ಕಾಮ ಲೈಲ ಕುಲ್ಲ, ಆ ವ್ಯಕ್ತಿಯು ಸಂಪೂರ್ಣ ರಾತ್ರಿ ಆರಾಧನೆ ಮಾಡಿದ ಪುಣ್ಯ ಎಂಬುದಾಗಿ. ಅಂದರೆ ಮನ್ ಕಾಮ ಮಾ ಇಮಾಮರ ಜೊತೆ ಅವನ ನಮಾಜನ್ನು ಆರಂಭಿಸುತ್ತಾ ಹತ್ತ ಎನ್ಸರಿಫ್ ಅಂದರೆ ಇಮಾಮ್ ಯಾವಾಗ ಕೊನೆಗೊಳಿಸುತ್ತಾನೋ ಆ ತನಕ, ಇಮಾಮ್ ಅವರ ನಮಾಜಿನ ಕೊನೆಯ ಸಲಾಮ್ ಹೇಳುವ ತನಕ ಯಾರ ಜೊತೆಯಲ್ಲೇ ಇರುತ್ತಾರೋ ಆತನಿಗೆ ಸಂಪೂರ್ಣ ರಾತ್ರಿ ಆರಾಧನೆ ಮಾಡಿದಂತಹ ಪುಣ್ಯ ಎಂಬುದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಅಬೂ ದಾವೀದ್, ಅದೇ ರೀತಿ ಜಾಮಿಯಾ ತಿರ್ಮಿದಿ ಇಲ್ಲಿರುವಂಥ ಹದೀಸ್ ಆಗಿರುತ್ತದೆ. ಅದೇ ರೀತಿ ಅಬೂ ದರ್ ಗಿಫಾರಿ ರಿವಾಯತ್ ಮಾಡಿರುವಂಥದ್ದು, ಶೇಖ್ ಅಲ್ಬಾನಿ ಇದು ಸಹಿ ಹದೀಸ್ ಅಂತ ಹೇಳಿದಂತಹ ಇದು ಹದೀಸ್ ಆಗಿರುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಕೆಲವೊಬ್ಬರು ತಪ್ಪು ಭಾವನೆಯಿಂದ ವಿತ್ರ್ ನಮಾಜ್ ನಿರ್ವಹಿಸದೆ ಮಸೀದಿಯಿಂದ ತೊಡಗುತ್ತಾರೆ. ಅಂದರೆ ಇಶಾ ನಮಾಜ್ ಮಾಡ್ತಾರೆ, ತರಾವಿ ಕೂಡ ನಿರ್ವಹಿಸುತ್ತಾರೆ, ವಿತ್ರ್ ನಮಾಜ್ ಮಾಡೋದಿಲ್ಲ. ವಿತ್ರ್ ನಮಾಜ್ ಮಾಡದೆ ಅವರು ಮಸೀದಿಯಿಂದ ನಿರ್ಗಮಿಸುತ್ತಾರೆ. ಅಂಥವರಿಗೆ ಇಡೀ ರಾತ್ರಿ ನಮಾಜ್ ಮಾಡಿದಂತಹ ಪುಣ್ಯ ದೊರೆಯುವುದಿಲ್ಲ. ಕಾರಣ ಅವರು ಇಮಾಮರನ್ನು ಅರ್ಧದಲ್ಲೇ ಬಿಟ್ಟು ಹೋದರು. ಅದರಿಂದ ಕಾರಣವೇನು? ಜನರ ತಿಳುವಳಿಕೆ ಅಂದರೆ ವಿತ್ರ್ ನಮಾಜ್ ನಿರ್ವಹಿಸಿದ ನಂತರ ಬೇರೆ ಯಾವುದೇ ನಮಾಜ್ ಇಲ್ಲ ಅಂತ. ನನ್ನ ವಿಡಿಯೋದ ಅತಿ ಪ್ರಾಮುಖ್ಯವಾದ ಅಂಶ ಇದೇ ಆಗಿರುತ್ತದೆ. ಅಂದರೆ ವಿತ್ರ್ ನಮಾಜ್ ನಿರ್ವಹಿಸಿದ ನಂತರ ಒಬ್ಬಾತನು ಮನೆಗೆ ಹೋದ ನಂತರ ಅವನ ನಮಾಜ್ ಮಾಡಲು ಬಯಸಿದರೆ ಖಂಡಿತವಾಗಿಯೂ ಮಾಡಬಹುದು. ವಿತ್ರ್ ನಮಾಜ್ ಮಾಡಿದ ನಂತರ ಇತರ ನಮಾಜ್ ಮಾಡಬಾರದು ಎಂಬಂತಹ ಕಡ್ಡಾಯವೇನೂ ಇಲ್ಲ. ಧಾರಾಳವಾಗಿ ನಮಾಜ್ ಮಾಡಬಹುದು. ಆದರೆ 2 ರಕಾತ್ ನಮಾಜ್ ನಂತರ ಇನ್ನೊಮ್ಮೆ ವಿತ್ರಿಲ್ಲ. ವಿತ್ರ್ ಒಮ್ಮೆ ಆಗಿರುತ್ತೆ. ಲಾ ವಿತ್ರಾನ ಫಿಲ್ ಲೈಲ್, ಒಂದು ರಾತ್ರಿಯಲ್ಲಿ 2 ವಿತ್ರಿಲ್ಲ. ಇಶಾ ನಂತರ ಇಮಾಮ್ ಜೊತೆ ತರಾವಿ ನಿರ್ವಹಿಸಿದ, ವಿತ್ರ್ ನಮಾಜ್ ಮುಗಿಸಿದ ನಂತರ ಅವನು ನಮಾಜ್ ತಹಜ್ಜುದ್ ನಮಾಜ್ ಯಾವುದೇ ನಮಾಜ್ ಬಯಸಿದರೆ ಧಾರಾಳವಾಗಿ ನಮಾಜ್ ಮಾಡಬಹುದು. ವಿತ್ರ್ ಆದ ನಂತರ ನಮಾಜ್ ಇಲ್ಲ ಎಂಬುದು ತಪ್ಪು ಕಲ್ಪನೆಯಾಗಿದೆ. ಅದೇ ರೀತಿ ನನ್ನ ಸಹೋದರ ಸಹೋದರರೇ, ವಿತ್ರ್ ನಮಾಜಿನ ಸಮಯ ಯಾವಾಗ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಿತ್ರ್ ನಮಾಜ್ ಇಶಾ ನಮಾಜ್ ನಂತರವೂ ಮಾಡುತ್ತಿದ್ದರು. ಅದೇ ರೀತಿ ಮಿಡ್ನೈಟ್, ರಾತ್ರಿಯ ಮಧ್ಯ ಭಾಗದಲ್ಲಿ ನಿರ್ವಹಿಸ್ತಾ ಇದ್ದರು. ಅದೇ ರೀತಿ ರಾತ್ರಿಯ ಕೊನೆಯ ಯಾಮದಲ್ಲಿ ಅಂದರೆ ಫಜ್ರ್ ನಮಾಜ್ಗೆ ಮುಂಚಿತವಾಗಿಯೂ ವಿತ್ರ್ ನಮಾಜ್ ನಿರ್ವಹಿಸ್ತಾ ಇದ್ದರು. ಅದರಲ್ಲಿ 3 ಸಮಯದಲ್ಲಿ ಕೂಡ ವಿತ್ರ್ ನಮಾಜ್ ಮಾಡಬಹುದು. ವಿತ್ರ್ ನಮಾಜ್ ಮಾಡಿದ ನಂತರ ಇನ್ನೂ ತಹಜ್ಜುದ್ ಮುಂದುವರಿಸೋದಾದರೆ ಯಾವುದೇ ರೀತಿಯ ಆಕ್ಷೇಪವಿಲ್ಲ. ಅದೇ ರೀತಿ ನನ್ನ ಸಹೋದರ ಸಹೋದರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಿತ್ರ್ ನಮಾಜ್ ಮುಗಿಸಿದ ಕೂಡಲೇ
3 ಸರ್ತಿ ಸುಬ್ಹಾನಲ್ ಮಲ್ಕಿಲ್ ಕುದ್ದೂಸ್, ಸುಬ್ಹಾನಲ್ ಮಲ್ಕಿಲ್ ಕುದ್ದೂಸ್, ಸುಬ್ಹಾನಲ್ ಮಲ್ಕಿಲ್ ಕುದ್ದೂಸ್ ಅಂದರೆ 3ನೇ ಬಾರಿ ಹೇಳುವಾಗ ಸ್ವಲ್ಪ ಉಚ್ಚ ಸ್ವರದಲ್ಲಿ ಸುಬ್ಹಾನಲ್ ಮಲ್ಕಿಲ್ ಕುದ್ದೂಸ್ ರಬ್ಬುಲ್ ಮಲಾಯಿಕತಿ ವರ್ ರೂಹ್ ಎಂಬಂತಹ ವಾಕ್ಯವನ್ನು ಕೂಡ ಸೇರಿಸ್ತಾ ಇದ್ದರು. ಆದ್ದರಿಂದ ಇದು ಕೂಡ ಸುನ್ನತ್ತಾಗಿರ್ತದೆ ವಿತ್ರ್ ನಮಾಜ್ ಮಾಡಿದ ನಂತರ ನಾವು ಹೇಳುವಂಥದ್ದು. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹೀ ಬುಖಾರಿ ಹಾಗೂ ಮುಸ್ಲಿಮ್ನಲ್ಲಿರುವಂಥ ಹದೀಸ್ ಆಗಿರುತ್ತದೆ, ಕೊನೆಯ ನಮಾಜ್ ವಿತ್ರ್ ನಮಾಜ್ ಆಗಿರೋದು ಉತ್ತಮವಾಗಿರ್ತದೆ. ಆದ್ದರಿಂದ ಯಾರಾದರೂ ವಿತ್ರ್ ನಮಾಜ್ ಕೊನೆಯ ಆಮದಲ್ಲಿ ಮಾಡುತ್ತಾರೆ, ಅದು ಉತ್ತಮವಾಗಿರುತ್ತದೆ. ಆದರೆ ಆ ಕಾರಣಕ್ಕಾಗಿ ಇಮಾಮರನ್ನು ಅರ್ಧದಲ್ಲಿ ತೊರೆದು ಹೋಗಬಾರದು ನಾವು. ಅದೇ ರೀತಿ ನನ್ನ ಸಹೋದರ ಸಹೋದರಿಯರೇ, ಇನ್ನೊಂದು ನಮಾಜ್ ಅಥವಾ ನಾವು ಮರೆತಿರುವಂಥ ವಿಷಯ ಏನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇನ್ನ ಫಿ ಸಲಾತಿ ಯೌಮುಲ್ ಜುಮಾ, ಶುಕ್ರವಾರದಂದು ಒಂದು ನಮಾಜ್ ಇದೆ, ಅಥವಾ ಅಫ್ದಲ್ ಸಲಾತಿ ಯೌಮುಲ್ ಜುಮಾ ಸಲಾತುಲ್ ಫಜ್ರ್ ಮಾ ಜಮಾ. ಇದು ಅಬು ದಾವೂದ್, ತಿರ್ಮಿಜಿ, ಅದೇ ರೀತಿ ಶೇಖ್ ಅಲ್ಬಾನಿ ಸಹೀಹ್ ಹದೀಸ್. ಅಂದರೆ ಶುಕ್ರವಾರ ದಿವಸ ಬೆಳಿಗ್ಗಿನ ನಮಾಜ್ ಇದು ಅಫ್ದಲ್ ನಮಾಜ್ ಎಂಬುದಾಗಿ ಹೇಳಿದರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅದರಿಂದ ಯಾವುದೇ ದಿವಸ ಬೆಳಗ್ಗಿನ ನಮಾಜ್ ಫಜ್ರ್ ನಮಾಜನ್ನು ನಾವು ಬಿಡಬಾರದು. ವಿಶೇಷವಾಗಿ ಶುಕ್ರವಾರವೂ ಕೂಡ ಮನ್ಸಲ್ಲ ಸಲಾತುಲ್ ಫಜ್ರ್ ಮಾ ಜಮಾ ಫಹುವ ಫಿ ಜಿಮ್ಮತಿಲ್ಲ. ಯಾರು ಫಜ್ರ್ ನಮಾಜನ್ನು ಇಮಾಮ್ ಜಮಾತರ ಜೊತೆ ನಿರ್ವಹಿಸುತ್ತಾರೋ ಫಹುವ ಫಿ ಜಿಮ್ಮತಿಲ್ಲ, ಅವನು ಅವನನ್ನು ನೋಡಿಕೊಳ್ಳುತ್ತಾನೆಂಬಂತಹ ಅರ್ಥದ ಹದೀಸ್ ಆಗಿರುತ್ತದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇದು ಸುನ್ನತಾದಂತಹ ಕರ್ಮಗಳಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ ಪ್ರಕಾರ ಜೀವಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಬರೀ ನಮಾಜ್ ಮಾತ್ರವಲ್ಲ, ಅಲ್ಲಾಹನು ನಮಗೆ ಅದಕ್ಕೆ ಅನುಗ್ರಹಿಸಲಿ. ನಾವು ಮಾಡುವಂತಹ ಈ ಪ್ರಯತ್ನವನ್ನು ಅಲ್ಲಾಹನು ಸ್ವೀಕರಿಸಲಿ. ಇನ್ನೂ ನಮಗೆ ಸುನ್ನತ್ ಪ್ರಕಾರ ಸತ್ಕ್ರಮ ಬೆಸಗಲು ಅಲ್ಲಾಹು ನಮಗೆ ತೌಫೀಕ್ ನೀಡಲಿ. ಅಲ್ಲಾಹುಮ್ಮ ಅinni ಅಲಾ ದಿಕ್ರಿಕ ವ ಶುಕ್ರಿಕ ವ ಹುಸ್ನಿ ಇಬಾದತಿಕ್ ರಬ್ಬಿ ವರ್ಜುಕ್ನಾ ಇತ್ತಿಬಾ ನಬೀನಾ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹುಮ್ಮ ಸಲ್ಲಿ ವ ಸಲ್ಲಿಮ್ ವ ಬಾರಿಕ್ ಅಲಾ ನಬೀನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಅಸ್ಹಾಬಿಹಿ ಅಜ್ಮഈನ್ ವ ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸುಬ್ಹಾನಕ ಅಲ್ಲಾಹುಮ್ಮ ಬಿಹಮ್ದಿಕ್ ಅಶ್ಹದು ಅನ್ ಲಾ ಇಲಾಹಾ ಇಲ್ಲಾ ಅಂತ ಅಸ್ತಗ್ಫಿರುಕ ವ ಅತೂಬು ಇಲೈಕ್.